ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಗುರ್ಜಿ ಪೂಜೆಗೆ ಒಲಿದ ಮಲೆರಾಯ, ರೈತರ ಮುಖದಲ್ಲಿ ಮಂದಹಾಸ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಮೊನ್ನೆ ತಾನೇ ಗುರ್ಜಿ ಪೂಜೆ ಮಾಡಲಾಗಿತ್ತು. ಆದ ಮೇಲೆ ಭೀಕರ ಬಿಸಿಲು ಮತ್ತು ಕಡು ಬರಗಾಲದಿಂದ ಕಂಗಾಲಾಗಿದ್ದ ಅನ್ನದಾತನ ಮೊರೆಗೆ ಕೊನೆಗೂ ಮಲೆರಾಯ ಒಲಿದಿದ್ದಾನೆ. ಮಳೆಗಾಗಿ ಕಾಯುತ್ತಿದ್ದ ರೈತರು ಸಾಂಪ್ರದಾಯಿಕ ಗುರ್ಜಿ ಪೂಜೆ ನೆರವೇರಿಸಿದ ಬೆನ್ನಲ್ಲೇ ತಕ್ಕ ಮಟ್ಟಿಗೆ ಸಾಧಾರಣ ಮಳೆಯಾಗಿದ್ದು ಭೂಮಿ ತಂಪಾಗಿದೆ. ಪೂಜೆ ಬೆನ್ನಲ್ಲೇ ತಂಪಾದ ಧರೆ. ಕಳೆದ ಕೆಲವು ದಿನಗಳಿಂದ ಮಳೆಯಿಲ್ಲದೆ ಬಿತ್ತನೆ ಕಾರ್ಯ ಕುಂಠಿತಗೊಂಡು ರೈತರು ಆತಂಕದಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಮಳೆಗಾಗಿ ಪ್ರಾರ್ಥಿಸಿ ಕಪ್ಪೆ ಜತೆಗೆ ಗುರ್ಜಿ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ಪೂಜೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಆಕಾಶದಲ್ಲಿ ಮೋಡ ಕವಿದು ವರುಣ ದೇವ ಇಲೆಗೆ ಇಳಿದು ಬಂದಿದ್ದಾನೆ. ರೈತರ ಮುಖದಲ್ಲಿ ಮೂಡಿದ ನಗು. ಮಳೆ ಬಾರದೆ ಕೈ ಚೆಲ್ಲಿ ಕುಳಿತಿದ್ದ ನಮಗೆ ಈ ಸಾಧಾರಣ ಮಳೆ ದೊಡ್ಡ ಆಶಾ ಕಿರಣ ಮೂಡಿಸಿದೆ. ಒಣಗುತ್ತಿದ್ದ ಬೆಳೆಗೆ ಜೀವ ಬಂದಂತಾಗಿದೆ ಎಂದು ಸ್ಥಳೀಯ ರೈತರೊಬ್ಬರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ತೃಪ್ತಿ ತರದಿದ್ದರೂ ಸದ್ಯಕ್ಕೆ ಬಂದಿರುವ ಮಳೆರಾಯನ ಸಿಂಚನ ರೈತನಿಗೆ ತಕ್ಕ ಮಟ್ಟಿಗೆ ಸಂತಸ ತಂದಿದೆ. ಬತ್ತಿ ಹೋಗಿದ್ದ ಕೆರೆ ಕಟ್ಟೆಗಳಿಗೆ ನೀರು ಬಂದಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಬಲವಾದ ಮಳೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಅನ್ನದಾತನಿದ್ದಾನೆ. ವರದಿ ಇಮಾಂ ಸಾಬಾ ಸೊರಟೂರ ನ್ಯೂಸ್ 88 ಗದಗ.